ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಜಗತ್ತಿನ ತುಂಬ ಯುದ್ಧದ ಕಾರ್ಮೋಡ್ ಅನ್ನುವಂಥದ್ದು ಮುಸುಕಿದೆ. ಸೊ ಈ ಹೊತ್ತಲ್ಲಿ ಪಾಕಿಸ್ತಾನ ಅದೇ ರೀತಿ ಅಫ್ಘಾನಿಸ್ತಾನದ ಗಡಿಯಲ್ಲಿ ಮತ್ತೊಂದು ಯುದ್ಧಕ್ಕೆ ವೇದಿಕೆ ಅಂತೂ ಸಿದ್ಧ ಆಗ್ತಾ ಇದೆ. ಪೇಶಾವರ್ ಸಮೀಪದಲ್ಲಿರುವಂತಹ ಖೈಬೂರ್ ಪಖ್ತೂನ್ ಗಡಿಯಲ್ಲಿ ಪಾಕಿಸ್ತಾನದ 2 ಸೇನಾ ಚೆಕ್ ಪೋಸ್ಟ್ಗಳನ್ನು ಈ ತಾಲಿಬಾನ್ ಪಡೆಗಳು ವಶಪಡಿಸ್ಕೊಂಡು ಬಿಟ್ಟಿವೆ. ಸೊ ಅದಕ್ಕೆ ಸಂಬಂಧಿಸಿದ ಹಾಗೆ ವಿಡಿಯೋಗಳು ಕೂಡ ಈಗ ಅಫ್ಘಾನಿಸ್ತಾನ ಬಿಡುಗಡೆ ಮಾಡಿಬಿಟ್ಟಿದೆ. 15,000 ತಾಲಿಬಾನ್ ಸೈನಿಕರು ಈಗ ಪಾಕ್ ಗಡಿಯಲ್ಲಿ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇವೆ. ಅದಲ್ಲದೆ ಖೈಬರ್ ಪಖ್ತೂನ್ ಪ್ರಾಂತ್ಯದ ಜನ ಯುದ್ಧಕ್ಕೆ ಹೊರಟಂತಹ ಸೈನಿಕರಿಗೆ ಭರ್ಜರಿಯಾದಂತಹ ಸ್ವಾಗತವನ್ನು ಕೋರ್ತಾ ಇರುವಂತಹ ವಿಡಿಯೋಗಳು ಕೂಡ ಈಗ ವೈರಲ್ ಆಗ್ತಾ ಇರುವಂತದನ್ನು ನೀವು ನೋಡಿರಬಹುದು. ಇದಿಷ್ಟೇ ಅಲ್ಲ, ಪಾಕಿಸ್ತಾನದ ಮತ್ತೊಂದು ಭಾಗದಲ್ಲಿ ಬಲೂಚ್ ಲಿಬರೇಷನ್ ಪಡೆಗಳು ಪಾಕ್ ಸೈನಿಕರನ್ನು ಗುರಿಯಾಗಿಸಿಕೊಂಡು ಆತ್ಮಹತ್ಯಾ ಬಾಂಬ್ ದಾಳಿಗಳನ್ನ ಮುಂದುವರಿಸ್ತಾ ಇದ್ದಾರೆ. ಸೊ ಹೋದ ವರ್ಷವೊಂದರಲ್ಲಿ ಅದು 3,000ಕ್ಕೂ ಹೆಚ್ಚು ದಾಳಿಗಳನ್ನ ಪಾಕ್ ಸೈನಿಕರ ಮೇಲೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಪಾಕಿಸ್ತಾನದ ಒಳಗೆ ವಾತಾವರಣ ಅನ್ನುವಂಥದ್ದೇನಿದೆ ಅದು ತೀವ್ರವಾಗಿ ಹದಗೆಟ್ಟಿದೆ ಅಂತ ಹೇಳ್ಬಹುದು. ಸೊ ಒಂದು ವರ್ಷದಲ್ಲಿ 1,500ಕ್ಕೂ ಹೆಚ್ಚು ಸೈನಿಕರು ಭಯೋತ್ಪಾದನಾ ದಾಳಿಗೆ ಬಲಿಯಾಗಿರುವಂತಹ ಈ ಪಾಕಿಸ್ತಾನದ ಒಳಗೆ ಹಾಗಾದ್ರೆ ನಿಜಕ್ಕೂ ಏನ್ ನಡೀತಾ ಇದೆ? ಪಾಕಿಸ್ತಾನ ಅನ್ನುವಂತಹ ಆ ದೇಶ ಹಾಗಾದ್ರೆ ಮತ್ತೊಮ್ಮೆ ವಿಭಜನೆಗೊಳ್ಳುತ್ತಾ, ಅಥವಾ ತಾಲಿಬಾನ್ ಪಡೆಗಳು ಪಾಕಿಸ್ತಾನದ ಆಡಳಿತವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತಾ? ಈ ಎಲ್ಲಾ ವಿಚಾರವನ್ನ ಬಹಳ ವಿಸ್ತಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಜಗತ್ತಿಗೆ ಟೆರರಿಸ್ಟ್ಗಳನ್ನು ಸಪ್ಲೈ ಮಾಡುವಂತಹ ಟೆರರ್ ಕಾರ್ಖಾನೆಗಳನ್ನು ಇಟ್ಕೊಂಡಿರುವಂತಹ ಪಾಪಿ ಪಾಕಿಸ್ತಾನ ಈಗ ಮಾಡಿದುಣ್ಣೋ ಮಹಾರಾಯ ಅನ್ನುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. TTP, ದಟ್ ಈಸ್ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ್, ಈ ಗುಂಪುಗಳು ಈಗ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅವುಗಳ ಮೇಲೆ ತೀವ್ರ ದಾಳಿಗಳನ್ನು ನಡೆಸ್ತಾ ಇವೆ. ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಕೂಡ ಪ್ರತಿ ದಾಳಿನ ನಡೆಸ್ತಾ ಇವೆ. ಆದರೂ ಇತಿಹಾಸದಲ್ಲಿ ಅಫ್ಘಾನಿಸ್ತಾನವನ್ನ ತನ್ನ ಮೈ ಮೇಲೆ ಹೇಳ್ಕೊಂಡು ಯಾವ ದೇಶ ಕೂಡ ಗೆದ್ದಿರುವಂತಹ ಉದಾಹರಣೆ ಬಹಳ ಅಂದ್ರೆ ಬಹಳ ಕಡಿಮೆ. ಯಾಕಂದ್ರೆ ನಿಮಗೆಲ್ರಿಗೂ ಗೊತ್ತು, ಅಫ್ಘಾನಿಸ್ತಾನ್ ಅಂತ ಹೇಳಿದ್ರೆ ಬಡೆ ಬಡೆ ದೇಶೋಂ ಕಾ ಕಬ್ರಿಸ್ತಾನ್. ಅಷ್ಟಕ್ಕೂ ಈ TTP ಅಂದ್ರೆ ಯಾರು ಹೇಳ್ತೀನಿ. ಹಿಂದೊಮ್ಮೆ ಪಾಕಿಸ್ತಾನವೇ ಸಾಕಿದಂತಹ ಕೂಸು ಈ TTP. ನೀವಿದ್ರ ಇತಿಹಾಸವನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು 1947ರ ಆ ಕಾಲಘಟ್ಟಕ್ಕೆ ಹೋಗ್ಬೇಕಾಗತ್ತೆ. ಸೊ ನಮ್ಮ ಭಾರತ ವಿಭಜನೆಯಾಗಿ ಪಾಕಿಸ್ತಾನ ಅನ್ನುವಂಥದ್ದು ಏನು ರಚನೆ ಆಯಿತು, ಸೊ ಆಗ ಪೇಶಾವರ್ ಪ್ರಾಂತ್ಯದಲ್ಲಿನ ಅಫ್ಘಾನ್ ಗಡಿಗೆ ಹೊಂದಿಕೊಂಡಿರುವಂತಹ ಪಶ್ತೂನಿ ಬುಡಕಟ್ಟುಗಳು ಇಲ್ಲಿ ಪಾಕಿಸ್ತಾನ ಅದೇ ರೀತಿ ಅಫ್ಘಾನಿಸ್ತಾನ ಇವುಗಳ ನಡುವೆ ಹಂಚಿ ಹೋಗುತ್ತವೆ. ಆದ್ರೆ ಈ ಪಾಕಿಸ್ತಾನದೊಳಗಿದ್ದಂತಹ ಪಶ್ತೂನಿ ಪಠಾಣರು ಇರ್ತಾರಲ್ಲ, ಅವರ ನಿಷ್ಠೆ ಅಫ್ಘಾನಿಸ್ತಾನದ ಮೇಲೆ ಇರುತ್ತೆ. ಸೊ ಹಾಗಾಗಿ ಇವರನ್ನ ಹದ್ದು ಬಸ್ತಲ್ಲಿ ಇಡ್ಲೇಬೇಕು ಅಂತ ಪಾಕಿಸ್ತಾನಿಗಳೇನ್ ಮಾಡ್ತಾರೆ, ಒಂದಿನ ಈ ಬುಡಕಟ್ಟಿನ ಮೇಲೆ ಟನ್ ಗಟ್ಲೆ ಬಾಂಬ್ ಅನ್ನು ತಂದು ಸುರಿದು ಬಿಡ್ತಾರೆ. ಸೊ ಹಾಗೆ ಸುರಿದಂತಹ ಬಾಂಬ್ ಅಫ್ಘಾನಿಸ್ತಾನದ ಒಳಗೆ ಹೋಗಿ ಬಿದ್ದುಬಿಡುತ್ತೆ. ಅಲ್ಲಿಗೆ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಈ ಸಂಬಂಧ ಏನಿದೆ ಅದು ಹರಿದು 3 ಬಟ್ಟೆ ಆಗತ್ತೆ. 2 ದೇಶಗಳ ನಡುವೆ ಇದ್ದಂತಹ ಗ್ರ್ಯಾಂಡ್ ಟ್ರಂಕ್ ರೋಡ್ ಏನಿದೆ ಅದು ಆ ಮೂಲಕ ಶಾಶ್ವತವಾಗಿ ಮುಚ್ಚಲ್ಪಡತ್ತೆ. ಇಲ್ಲಿ ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ಪೆಟ್ರೋಲ್ಗೆ ಡಿಪೆಂಡ್ ಆಗಿತ್ತು. ಬಟ್ ಇದರಿಂದಾಗಿ ಏನಾಗುತ್ತೆ, ಅಫ್ಘಾನಿಸ್ತಾನಿಗೆ ಪಾಕಿಸ್ತಾನದಿಂದ ಬರ್ತಾ ಇದ್ದಂತಹ ಪೆಟ್ರೋಲ್ ನಿಂತು ಹೋಗ್ಬಿಡತ್ತೆ. ಸೊ ಆಗ ಅಫ್ಘಾನಿಸ್ತಾನಿಗಳೇನ್ ಮಾಡ್ತಾರೆ, ಸೋವಿಯತ್ ರಷ್ಯಾದ ಜೊತೆಗೆ ದೋಸ್ತಿಗೆ ಎಳೆದು ಬಿಡ್ತಾರೆ. ಸೊ ತನ್ನ ನಾಡಲ್ಲಿರುವಂತಹ ಅತ್ಯುತ್ತಮ ಕುರಿ ಉಣ್ಣೆಯನ್ನ ಅವರಿಗೆ ಕೊಟ್ಟು ಅವರಿಂದ ಪೆಟ್ರೋಲ್ ಅನ್ನು ಪಡ್ಕೊಳ್ತಾರೆ. 1955ರಲ್ಲಿ ರಷ್ಯಾ $100 ಮಿಲಿಯನ್ ಸಾಲವನ್ನು ಕೂಡ ಕೊಡುತ್ತೆ. ಯಾರಿಗೆ? ಅಫ್ಘಾನಿಸ್ತಾನಕ್ಕೆ. ಸೊ ಕೇಳಿದಷ್ಟು ಯುದ್ಧ ಸಾಮಗ್ರಿಗಳು ಅಫ್ಘಾನಿಸ್ತಾನದೊಳಗೆ ಹರಿದು ಕೂಡ ಬರುತ್ತವೆ. ಅಂಡ್ ಇದರ ಜೊತೆಗೆ ಮಜರೆ ಶರೀಫ್ ಅದೇ ರೀತಿ ಬಾಗ್ರಾಮ್ ಪಟ್ಟಣಗಳಲ್ಲಿ 2 ವಾಯು ನೆಲೆಗಳನ್ನು ಕೂಡ ಈ ಸೋವಿಯತ್ ರಷ್ಯಾ ನಿರ್ಮಾಣ ಮಾಡಿ ಕೊಡುತ್ತೆ. ಹೀಗೆ ರಷ್ಯಾದ ಪ್ರಭಾವಕ್ಕೆ ಬಿದ್ದಂತಹ ಈ ಅಫ್ಘಾನಿಸ್ತಾನದ ಒಳಗೆ ಈ ಬದಲಾವಣೆಯ ಗಾಳಿ ಅಂತ ಹೇಳ್ತಾರಲ್ಲ, ಅದು ಬೀಸೋದಕ್ಕೆ ಸ್ಟಾರ್ಟ್ ಆಗತ್ತೆ ನೋಡಿ. ಕಟ್ಟರ್ ಇಸ್ಲಾಮಿಕವಾದ ಅನ್ನುವಂಥದ್ದು ಅಲ್ಲಿ ಮರೆಯಾಗಿ ಕ್ರಾಂತಿಕಾರಿ ಬದಲಾವಣೆಗಳು ಆರಂಭ ಆಗತ್ತೆ. ಅದಕ್ಕೆ ಕಾರಣ ಸೋವಿಯತ್ ರಷ್ಯಾ. ಸೊ 1959ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಫ್ಘಾನಿ ಸಂಪುಟದ ಅಷ್ಟು ಮಂತ್ರಿಗಳೇನಿದ್ದಾರೆ ಅವರು
ತಮ್ಮ ಪತ್ನಿಯರ ಸಮೇತವಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ. ಕಟ್ಟರ್ ಇಸ್ಲಾಮಿಕ್ ದೇಶ ಅನ್ನಿಸ್ಕೊಂಡಂತಹ ಅಲ್ಲಿ ಈ ರೀತಿಯಾದಂತಹ ಬದಲಾವಣೆಗಳಾಗತ್ವೆ. ಸೊ ಅವರೆಲ್ಲರೂ ಕೂಡ ಬುರ್ಖಾವನ್ನ ಕಿತ್ತೆಸೆದು ತಲೆಗೆ ಕೇವಲ ಹಿಜಾಬನ್ನ ಸುತ್ತಕೊಂಡು ನಿಂತು ಬಿಡ್ತಾರೆ. ಇದು ಇಡೀ ಜಗತ್ತಲ್ಲಿ ತುಂಬಾ ದೊಡ್ಡ ಸುದ್ದಿ ಆಗ್ಬಿಡತ್ತೆ. ಅದಲ್ಲದೆ ದೇಶದ ಸಂವಿಧಾನ ರಚನಾ ಸಮಿತಿಯಲ್ಲೂ ಕೂಡ ಮಹಿಳೆಯರನ್ನ ಇವರು ಸೇರಿಸ್ಕೊಂಡು ಬಿಡ್ತಾರೆ. ಮೊದಲ ಪಾರ್ಲಿಮೆಂಟ್ ಅಧಿವೇಶನದಲ್ಲೂ ಕೂಡ 4 ಜನ ಮಹಿಳೆಯರಿಗೆ ಸ್ಥಾನವನ್ನ ಕಲ್ಪಿಸಿಕೊಡ್ತಾರೆ. ಆ ಮೂಲಕ ಒಂದು ಹೊಸ ಅಫ್ಘಾನಿಸ್ತಾನಕ್ಕೆ ನಾಂದಿಯನ್ನ ಹಾಡ್ತಾರೆ. ಆದ್ರೆ ಇವೆಲ್ಲವನ್ನು ಕೂಡ ಕಟ್ಟರ್ ಇಸ್ಲಾಂ ಜಗತ್ತೇನಿದೆ ಅದು ಭಯಂಕರವಾಗಿ ವಿರೋಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ದೇಶದ ಒಳಗೆ ಆ ರಷ್ಯಾ ಪ್ರೇರಿತ ಪ್ರಗತಿವಾದದ ವಿರೋಧಿ ಅಲೆ ಬಹಳ ಪ್ರಬಲವಾಗಿ ಬೆಳೆದು ಬಿಡುತ್ತೆ. ಅಫ್ಘಾನಿ ಮಡಿವಂತ ಮನಸ್ಸುಗಳು ರಷ್ಯಾ ಬೆಂಬಲಿತ ಸರ್ಕಾರದ ವಿರುದ್ಧನೇ ಜಿಹಾದನ್ನು ಘೋಷಿಸಿಬಿಡುತ್ತವೆ. ಸೊ ಎಲ್ಲ ಬೆಳವಣಿಗೆಗಳ ಹಿಂದೆ ಇದ್ದಂಥದ್ದು ನನ್ ಅದರ್ ದ್ಯಾನ್ ಅಮೆರಿಕ, ಅದೇ ರೀತಿ ಪಾಕಿಸ್ತಾನ. ಈ ಕಡೆ ನೋಡಿದ್ರೆ ಸೋವಿಯತ್ ರಷ್ಯಾ ಅಫ್ಘಾನಿಸ್ತಾನದ ಮೇಲೆ ಭಾರಿ ಗಾತ್ರದ ಸೇನೆಯನ್ನ ತಂದಿಳಿಸಬಿಡುತ್ತೆ. ಸೊ ಈ ರೀತಿಯಾಗಿ ಸೋವಿಯತ್ ರಷ್ಯಾ ಅಫ್ಘಾನಿಸ್ತಾನದ ಮೇಲೆ ಮುಗಿಬಿದ್ದಾಗ ಲಕ್ಷಾಂತರ ಅಫ್ಘಾನಿಸ್ತಾನಿಗಳು ಖೈಬರ್ ಪಖ್ತೂನ್ ಗಡಿಯ ಮೂಲಕ ಪಾಕಿಸ್ತಾನದ ಪೇಶಾವರದ ತನಕ ಓಡ್ ಹೋಗ್ಬಿಡ್ತಾರೆ. ಸೊ ಹಾಗೆ ಓಡಿ ಬಂದಂತಹ ಯುವಕರ ತಲೆಗೆ ಆ ಇಸ್ಲಾಮಿನ ಮತಾಂಧತೆ ಏನಿದೆ ಅದನ್ನ ತುಂಬಿ ಅವರಿಗೆ ಶಸ್ತ್ರಾಸ್ತ್ರ ತರಬೇತಿಯನ್ನು ಕೊಟ್ಟು ಅಫ್ಘಾನಿಸ್ತಾನದ ಮೇಲೇನೆ ಯುದ್ಧಕ್ಕೆ ಇವರನ್ನ ಕಳಿಸ್ಕೊಡ್ತಾರೆ. ಹಾಗೆ ಹೊರಟಂತಹ ಧರ್ಮ ಸೈನಿಕರೇ ಈ ತಾಲಿಬಾನ್ಗಳು, ಅವರೇ ಈ ಮುಜಾಹಿದೀನ್ಗಳು. ಇನ್ನು ಈ ಕಡೆ ನೋಡಿದ್ರೆ ಪಾಕಿಸ್ತಾನದ ಕಣಿವೆಗಳು ತುಂಬಾ ಮನೆಗೆ ಒಂದರ ಹಾಗೆ ಭಯೋತ್ಪಾದಕ ಸಂಘಟನೆಗಳು ತಲೆ ಎತ್ತಿ ನಿಂತು ಬಿಡುತ್ತವೆ. ಅಂಡ್ ಅದೇ ಕಾಲದಲ್ಲಿ ಅವುಗಳಿಗೆಲ್ಲವೂ ಕೂಡ ಅಮೆರಿಕ ಯಥೇಚ್ಛವಾಗಿ ಬಂದೂಕನ್ನು ಕೂಡ ಸಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತವೆ. ಇಲ್ಲಿ ಡಾಲರ್ ಅನ್ನುವಂಥದ್ದು ನೀರಿನ ಹಾಗೆ ಹರಿದು ಬಿಡುತ್ತವೆ. ಪೇಶಾವರದ ದಾರುಲ್ ಉಲ್ ಹಕ್ಕಾನಿ ಅನ್ನುವಂತಹ ಜಗತ್ತಿನ ಅತ್ಯಂತ ದೊಡ್ಡ ಮದ್ರಸಾದಲ್ಲಿ ವ್ಯವಸ್ಥಿತವಾಗಿ ಧರ್ಮ ಸೈನಿಕರನ್ನ ತಯಾರು ಮಾಡುವಂತಹ ಟೆರರ್ ಕಾರ್ಖಾನೆ ಪಾಕಿಸ್ತಾನದಲ್ಲಿ ಆರಂಭ ಆಗುತ್ತೆ. ಜಗತ್ತಿನ ಮೂಲೆ ಮೂಲೆಯಿಂದ ಆ ಮತಾಂಧತೆ ಅನ್ನುವಂಥದ್ದು ಏನಿದೆ ಪಾಕಿಸ್ತಾನದ ಒಳಗೆ ಓಡಿ ಬಂದು ಸೇರ್ಕೊಳ್ಳುತ್ತೆ. ಸೊ ಹಾಗೆ ತಯಾರುಗೊಂಡಂತಹ ಭಯೋತ್ಪಾದಕರನ್ನ ಇಲ್ಲಿ ಅಫ್ಘಾನಿಸ್ತಾನದಲ್ಲಿ ರಷ್ಯಾದ ಮೇಲೆ, ಭಾರತದಲ್ಲಿ ಕಾಶ್ಮೀರದ ಕಣಿವೆ ಒಳಗೆ ಚೂ ಬಿಟ್ಬಿಡ್ತಾರೆ. ಸೊ ಇದರ ಪರಿಣಾಮವನ್ನ ನಮ್ಮ ಭಾರತ ಕೂಡ ಅನುಭವಿಸಬೇಕಾಗತ್ತೆ ನೋಡಿ. ಸೊ ಈ ಭಯೋತ್ಪಾದನಾ ಚಟುವಟಿಕೆ ಏನಿದೆ ಅದು ಭಾರತದ ತುಂಬಾ ಹರಡ್ತಾ ಬಂತು. ಮುಂದೆ ಅಫ್ಘಾನಿಸ್ತಾನದಲ್ಲಿರುವಂತಹ ಆ ಪ್ರತಿರೋಧವನ್ನ ಎದುರಿಸೋದಕ್ಕಾಗದೆ ರಷ್ಯಾ ತನ್ನ ಸೇನೆಯನ್ನ ಮತ್ತೆ ಹಿಂದಕ್ಕೆ ಕರೆಸ್ಕೊಳ್ಳುತ್ತೆ. ಸೊ ಆಗ ಅಮೆರಿಕ ಕೊಟ್ಟಂತಹ ಬಂದೂಕುಗಳಾಗಿರ್ಬಹುದು, ಆ ಮದ್ದುಗುಂಡುಗಳಾಗಿರ್ಬಹುದು, ಅವುಗಳನ್ನು ಹೊತ್ತಂತಹ ತಾಲಿಬಾನಿಗಳು ಪಾಕಿಸ್ತಾನದ ಒಳಗೆ ರಾಜಾಶ್ರಯವನ್ನ ಪಡ್ಕೊಳ್ಳುತ್ತವೆ. ಯಾವಾಗ ಈ ಮತಾಂಧ ತಾಲಿಬಾನಿಗಳ ಉಪಟಳ ಮಿತಿ ಮೀರುತ್ತೆ, ಪಾಕಿಸ್ತಾನ ಅವುಗಳನ್ನ ತನ್ನ ನೆಲದಿಂದ ಹೊರಗೆ ಹಾಕುವಂತಹ ಸರ್ವ ಪ್ರಯತ್ನವನ್ನು ಕೂಡ ನಡೆಸುತ್ತೆ. ಇಸ್ಲಾಮಾಬಾದಿನ ಲಾಲ್ ಮಸೀದಿಯಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಂತಹ ತಾಲಿಬಾನ್ ಸ್ಟೂಡೆಂಟ್ಸ್ಗಳ ಮೇಲೆ ಸೇನಾ ಕಾರ್ಯಾಚರಣೆಯನ್ನು ನಡೆಸುತ್ತೆ ಪಾಕಿಸ್ತಾನ. ಸೊ 2007 ಜುಲೈ ತಿಂಗಳಲ್ಲಿ 100 ಜನ ತಾಲಿಬಾನ್ಗಳ ಹತ್ಯೆಯನ್ನು ಕೂಡ ನಡೆಸುತ್ತೆ. ಸೊ ಇದರಿಂದ ಕೋಪಗೊಂಡಂತಹ ತಾಲಿಬಾನ್ ಮರುದಿನಾನೇ ಸಹಸ್ರಾರು ಜನರ ಸಭೆಯನ್ನು ನಡೆಸಿ ಪಾಕಿಸ್ತಾನದಲ್ಲಿ ಶರಿಯಾ ಕಾನೂನನ್ನ ಜಾರಿಗೆ ತರಲೇಬೇಕನ್ನುವಂತಹ ನಿರ್ಣಯವನ್ನ ಘೋಷಿಸಿ ಬಿಡ್ತಾರೆ. ಸೊ ಆ ಮೂಲಕ ಪ್ರಾರಂಭ ಮಾಡಿದಂತಹ ಸಂಘಟನೆನೇ ಈ TTP, ದಟ್ ಈಸ್ ತೆಹ್ರೀಕ್ ಇ ತಾಲಿಬಾನ್ ಪಾಕಿಸ್ತಾನ್. ಅಲ್ಲಿಂದ ನಿರಂತರವಾಗಿ ಖೈಬರ್ ಪಖ್ತೂನ್ ಭಾಗದಿಂದ ಅನೇಕ ದಾಳಿಗಳನ್ನ ಅದು ಪಾಕಿಸ್ತಾನದ ವಿರುದ್ಧ ಸಂಘಟಿಸ್ತಾನೆ ಬಂತು. ನಾನಾ ರಾಜಕೀಯ ಮುಖಂಡರನ್ನ ಅಪಹರಿಸುತ್ತೆ, ಒತ್ತೆಯಾಳಾಗಿರಿಸುತ್ತೆ. ಅನೇಕ ಪೊಲೀಸ್ ಅಧಿಕಾರಿಗಳಾಗಿರಬಹುದು, ಸೇನಾ ಮುಖ್ಯಸ್ಥರಾಗಿರಬಹುದು, ಅವರನ್ನ ಅಪಹರಿಸ್ತಾರೆ, ಕೊಂದು ಹಾಕ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಬಲೂಚಿಸ್ತಾನದಲ್ಲಿ ಬಲೂಚ್ ಸ್ವತಂತ್ರ ಯೋಧರೇನಿದ್ದಾರೆ ಅವರು ಗದ್ವಾರ್ ಬಂದರಿನ ವಿರುದ್ಧ ದಾಳಿಗಳನ್ನ ನಡೆಸ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ TTP ಪಾಕಿಸ್ತಾನವನ್ನ 4 ವಿಭಾಗ ಮಾಡಿ ಆಡಳಿತವನ್ನು ನಡೆಸುವಂತಹ ಮಾತುಗಳನ್ನಾಡ್ತಾ ಇವೆ. ಈಗಾಗಲೇ ತಾತ್ಕಾಲಿಕ ಸರ್ಕಾರವನ್ನು ಕೂಡ ಅದು ರಚನೆ ಬೇರೆ ಮಾಡಿದೆ. ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಭಾರತದ ಸುಪರ್ದಿಗೆ ಒಪ್ಪಿಸುವಂತಹ ಮಾತುಗಳು ಕೂಡ ಬರ್ತಾ ಇವೆ. ಗಿಲ್ಗಿಟ್ ಪ್ರಾಂತ್ಯದ ಪಾಕ್ ಯೂನಿಯನ್ ಮಿನಿಸ್ಟರ್ನ ಅಪಹರಿಸಿ ಪಾಕಿಸ್ತಾನದ ಮೇಲೆ ಬೇರೆ ಬೇರೆ ಬೇಡಿಕೆಗಳನ್ನು ಕೂಡ ಹೇರ್ತಾ ಇದೆ. ಸೊ ಈಗಾಗಲೇ ಆರ್ಥಿಕ ಹಿಂಜರಿತಕ್ಕೆ ಸಿಲುಕಿರುವಂತಹ ಈ ಪಾಕಿಸ್ತಾನ ತನ್ನ ಮೈಯನ್ನ ತಾನೇ ಕೆರೆದು ಗಾಯವನ್ನ ಮಾಡ್ಕೊಳ್ತಾ ಇದೆ ಅಂತ ಹೇಳ್ಬಹುದು. ಈ ನಡುವೆ ಖೈಬರ್ ಕಣಿವೆಯಲ್ಲಿ ಗುಂಡಿನ ದಾಳಿ ಅನ್ನುವಂಥದ್ದು ಮತ್ತಷ್ಟು ತೀವ್ರವಾಗಿ ಕೇಳಿ ಬರ್ತಾ ಇದೆ. ಸೊ ಇವೆಲ್ಲವನ್ನ ನೋಡಿದ ಮೇಲೆ ನಮಗೆ ಬರ್ತಾ ಇರುವಂತಹ ಪ್ರಶ್ನೆ, ಪಾಕ್ ಮತ್ತೆ ಛಿದ್ರ ಛಿದ್ರ ಆಗುತ್ತಾ?
ಆ ಚಾನ್ಸಸ್ಗಳಿದೆಯಾ? ಏನಾಗಬಹುದು ಗೊತ್ತಿಲ್ಲ, ಕಾದು ನೋಡೋಣ. ಕಾಲವೆಲ್ಲದಕ್ಕೂ ಉತ್ತರವನ್ನು ಕೊಡುತ್ತೆ, ಹೌದಲ್ವೋ? ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.